ಸ್ನೇಹಿತರೆ ನಮಸ್ಕಾರ. ನಾನು ರಜನಿಕಾಂತ್ ನಟನ. ಸೊ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡೆ ಅಂತಂದ್ಬಿಟ್ಟು ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ನೀವೆಲ್ಲ ನೋಡಿರಬಹುದು. ಸೊ ಅದಕ್ಕೆ ಬೇಕಾದಂತಹ ಒಂದು ಗೆಜೆಟ್ ಇದು. ಆ್ಯಕ್ಷನ್ ಕ್ಯಾಮ್ರಾಗೆ ಮೌಂಟ್ ಅಂತ ಹೇಳ್ಬೋದು, ಟ್ರೈಪೋಡು ಮೌಂಟು ಅಥವಾ ಯಾವ 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 ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ನಿಮಗೆ ಈಗ ಓಪನ್ ಮಾಡ್ತಾಯಿದ್ದೀನಿ, ನೋಡಿ ತೋರಿಸ್ತೀನಿ. ಪ್ಯಾಕೇಜಿಂಗ್ ಡಬ್ಬಾ ಥರ ಪ್ಯಾಕೇಜ್ ಮಾಡಿದ್ರು, ಹಿಂದ್ಗಡೆಯಿಂದನೇ ಓಪನ್ ಮಾಡಿದೆ. ಸೊ ಇದ್ರ ಒಳಗಡೆ ಬಾಕ್ಸ್ ಒಳಗಡೆ ಈ ಎರಡು ಐಟಮ್ ಇರುತ್ತೆ. ಇದೇನಿದು? ಓಕೆ, ಇದು ಮೊಬೈಲ್ ಹೋಲ್ಡರು. ಸೊ ಓಪನ್ ಮಾಡೋಣ. ಆ್ಯಕ್ಚುಲಿ ಈ ಅನ್ಬಾಕ್ಸಿಂಗ್ ಎಲ್ಲ ನಾನು ಮಾಡಬೇಕು ಅಂತ ಇರಲಿಲ್ಲ, ಬಟ್ ನಾನು ಈ ಥರದ್ದೆಲ್ಲ ತೊಗೋಬೇಕು ಐಟಮು ಅಂತಂದಾಗ ಕನ್ನಡದಲ್ಲಿ ಈ ಥರದ್ದೊಂದು ಐಟಮ್ ಇದೆ, ಈ ಥರದ್ದು ಅಂತ ಯಾರೂ ಮಾಡಿಲ್ಲ. ಒಂದಷ್ಟೆಲ್ಲ ನಾನು ಹುಡುಕದೆ, ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಅವನೇ ಎರಡು ಥ್ರೆಡ್ ಕೊಟ್ಟಿದ್ದಾನೆ. ಇದು ವೇಸ್ಟ್, ಪ್ಲಾಸ್ಟಿಕ್ ಬೇಡ. ಓಕೆ, ನೋಡಿ ನಿಮಗೆ ಇದು ಮೊಬೈಲ್ ಕನೆಕ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿರೋದು. ಅಂತ ಏನು ಕ್ವಾಲಿಟಿ ಇದೆ ಅಂತ ಅನಿಸಿಲ್ಲ, ಬಟ್ ಓಕೆ, ಮೊಬೈಲ್ನೆಲ್ಲ ಹೋಲ್ಡ್ ಮಾಡೋದಕ್ಕೆ ಇಷ್ಟಿದ್ರೆ ಸಾಕಾಗತ್ತೆ. ಓಕೆ, ನೋಡಿ ಇಲ್ಲಿ ಎರಡು ಜಾಕ್ ಕೊಟ್ಟಿದ್ದಾನೆ, ಇಲ್ಲೊಂದು. ಓಕೆ, ಎರಡೂ ಕಡೆ ನೀವು ಹಾಕಬಹುದು, ಇದನ್ನ ಮೌಂಟ್ ಮಾಡ್ಕೋಬಹುದು ನೀಟಾಗಿ. ಓಕೆ, ನಾನೀಗ ಇದನ್ನು ಇಲ್ಲಿ ಮೌಂಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ರೀತಿ ಮೌಂಟ್ ಮಾಡಿ ನೀವು ಹಾಕೋಬೋದು. ಅದಕ್ಕೊಂದು ಕಾರ್ಡ್ ಬೇರೆ ಕೊಟ್ಟಿದ್ದಾನೆ. ಓಕೆ, ನೋಡೋಣ ಅದನ್ನ. ಓಕೆ, ಇದು ಮೊಬೈಲ್ಗೆ. ಈಗ ಈ ಆ್ಯಕ್ಷನ್ ಕ್ಯಾಮ್ರಾದು ಮೌಂಟು ಗೋಪ್ರೋ ಯೂಸ್ ಮಾಡೋರಿಗೆ, ವ್ಲಾಗ್ ಮಾಡೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುವಂತಹ ಗೆಜೆಟ್ ಇದು. ಸೊ ತುಂಬ ಕಡಿಮೆ ಇದೆ, ಇದರ ಬೆಲೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಇದು ಬೇಡ, ಇದು ಪ್ಲಾಸ್ಟಿಕ್ಕು ಬೇಡ. ಓಕೆ, ಆ್ಯಕ್ಚುಲಿ ಇದು ಈ ದಾರ ಇದೆಯಲ್ಲ, ಈ ದಾರನ ಅದನ್ನು ಇಲ್ಲಿ ಟ್ಯಾಗ್ ಮಾಡಿ, ಓಕೆ ನಿಮಿಷ, ಇಲ್ಲಿ ಈ ಥರ ಟ್ಯಾಗ್ ಮಾಡಿ ಇಟ್ಕೊಂಡ್ರೆ ಅದು ಕೈಗೆ ಹಾಕ್ಕೊಳ್ಳೋಕ್ಕೆ ಅಂತ ಇರೋದು. ಸೊ ಟ್ಯಾಗು ಏನು ಕ್ವಾಲಿಟಿ ಇಲ್ಲ, ಬಟ್ ಓಕೆ, ಇರೋದ್ರಲ್ಲಿ ಒಂಚೂರು ಗ್ರಿಪ್ ಅಂತ ಅನಿಸುತ್ತೆ ನಾವು ಅದನ್ನ ಹಾಕ್ಕೊಳ್ಳೋದ್ರಿಂದ. ಸೊ ಇನ್ ಕೇಸ್ ಎಲ್ಲರ ನೀರಲ್ಲೆಲ್ಲ ನಾವು ಶೂಟ್ ಮಾಡೋಕ್ಕೆ ಹೋದಾಗ ಇದನ್ನು ಟ್ಯಾಗ್ನ ಈ ಥರ ತೆಗೆದು ಕೈಗೆ ಹಾಕ್ಕೊಂಡು ಶೂಟ್ ಮಾಡ್ತಾಯಿದ್ರೆ ಇನ್ ಕೇಸ್ ಮೊಬೈಲ್ ಆಗಲಿ ಅಥವಾ ಕ್ಯಾಮ್ರಾ ಆಗಲಿ ಬಿದ್ದೋಗುತ್ತೆ ನೀರಲ್ಲಿ ಅನ್ನೋ ಭಯ ಇರಲ್ಲ. ಯಾಕೆಂದರೆ ನೀರಲ್ಲಿ ಒಂದು ಸತಿ ಬಿದ್ದರೆ ಪೂರ್ತಿ ಹಾಗೆ ಮುಳುಗೆ ಹೋಗ್ಬಿಡುತ್ತೆ. ಬಟ್ ಇದಿರೋದ್ರಿಂದಾಗಿ ನಿಮಗೆ ಸೇಫ್ಟಿ ಅಂತ ಫೀಲ್ ಆಗುತ್ತೆ. ಇದನ್ನ ಹಿಂದಕ್ಕೆ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಸೆಟ್ ಕೂಡ ಮಾಡ್ಕೋಬಹುದು. ಓಕೆ, ಈಗ ಇದನ್ನು ಓಪನ್ ಮಾಡೋದು ಹೆಂಗೆ? ಓಕೆ, ಫಸ್ಟು ಇದನ್ನು ಮೊಬೈಲ್ ಕ್ಯಾಮ್ರಾನ ಫಿಟ್ ಮಾಡೋದಕ್ಕೆ ಈ ಕಡೆಯಿಂದ ನಿಮಿಷ. ಓಕೆ, ಸಾರಿ ಸ್ನೇಹಿತರೆ, ನಾನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನ ರೈಟ್ ಸೈಡಿಂದ ಹಾಕಿದ್ರೆ ನೀಟಾಗಿ ಈ ಥರ ಕೂರುತ್ತೆ ನೋಡಿ. ಇದನ್ನ ಟೈಟ್ ಮಾಡಬೇಕು, ಫುಲ್ ಟೈಟ್ ಮಾಡಿದ್ರೆ ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋದಕ್ಕೆ ಇಲ್ಲಿದೆ ನೋಡಿ. ಇದನ್ನು ನೀವು ಈ ಥರ ಲೂಸ್ ಮಾಡಿಕೊಂಡ್ರೆ ಅದನ್ನು ಈ ಥರ ಓಪನ್ ಮಾಡಬಹುದು. ಇಲ್ಲೂ ಒಂದಿದೆ, ಇದನ್ನು ಸಹ ಲೂಸ್ ಮಾಡಿಕೊಡಿ. ಲೂಸ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಮಾಡ್ಬೋದು. ಸೊ ಅದು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡುತ್ತೆ. ಹೆಚ್ಚು ಕಮ್ಮಿ ಇದೊಂದು 4 ಫೀಟ್ ಹೈಟು ಬರುತ್ತೆ. ಈ ಥರ ನೀವು ಇಟ್ಕೊಂಡು ವ್ಲಾಗಿಗೆ ತುಂಬ ಈಸಿ ಆಗುತ್ತೆ. ಹಾಗೆ ಇದನ್ನ ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು ಅಂತ ಹೇಳಿದರು. ಅದು ಹೆಂಗೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಎಲ್ಲ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಸೆಲ್ಫಿ ಸ್ಟಿಕ್ ಥರ ಆಗುತ್ತೆ ಇದು. ಓಕೆ, ಲೂಸ್ ಮಾಡಿ ಮತ್ತೆ ವಾಪಸ್ ನೀವು ಈ ಥರ ಲಾಕ್ ಮಾಡಿರಿ. ಓಕೆ, ಲಾಕ್ ಮಾಡಿ ಯೂಸ್ ಮಾಡ್ಬೋದು. ನೋಡಿ, ಇಲ್ಲೊಂದು ಲಾಕ್ ಕೊಟ್ಟಿದ್ದಾನೆ. ಸೊ ಆ ಲಾಕಿಂದ ಇಲ್ಲಿ ಟಕ್ ಅಂತ ಸೌಂಡ್ ಬರುತ್ತೆ, ಲಾಕ್ ಆಗುತ್ತೆ. ಓಕೆ, ಆಮೇಲೆ ಇದನ್ನು ಲೂಸ್ ಮಾಡಿಕೊಂಡು ಸೊ ನೀವು ಮತ್ತೆ ಇದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಮೆಟಲ್. ಇಲ್ಲಿ ನೋಡಿ, ಈ ತೋರಿಸ್ತಾ ಇದೆಯಲ್ಲ, ಇದು ಮೆಟಲ್ ಇದೆ. ಓಕೆ, ಹ್ಯಾಂಡಲ್ಲು ಪ್ಲಾಸ್ಟಿಕ್ ಇದೆ, ಬಟ್ ಇದು ಮೆಟಲ್ಲು. ಓಕೆ, ಒಂಚೂರು ವೆಯ್ಟ್ ಇದೆ ಅಂತ ಅನಿಸುತ್ತೆ, ಗ್ರಿಪ್ ಅಂತ ಅನಿಸುತ್ತೆ ನಿಮಗೆ ಹಿಂಗೆ ಇಟ್ಕೊಂಡಾಗ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಗ್ರಿಪ್ ಅಂತ ಅನಿಸುತ್ತೆ. ಓಕೆ, ಇದಕ್ಕೆ ಆ್ಯಕ್ಚುಲಿ ಗೋಪ್ರೋನು ಸಹ ಫಿಟ್ ಮಾಡ್ಬೋದು, ಅದನ್ನು ಸಹ ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ, ಇದನ್ನು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಹಿಂಗೆ ಕೈಗೆ ಹಾಕ್ಕೊಳ್ಳೋದಕ್ಕೆ.
ಈಗ ಗೋಪ್ರೋ ಆ್ಯಕ್ಷನ್ ಕ್ಯಾಮರಾ ಏನು ನಾವು ತೊಗೊಂಡಿರ್ತೀವಲ್ಲ ಅದನ್ನು ಸಹ ಇಲ್ಲಿ ಫಿಟ್ ಮಾಡ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಈ ಮೊಬೈಲ್ನ ಈ ಹೋಲ್ಡ್ರನ್ನ ಏನು ಕನೆಕ್ಟ್ ಮಾಡಿದ್ರೋ ಆ ಮೊಬೈಲ್ ಕನೆಕ್ಟ್ರಿಗೆ ನೀವು ಅದನ್ನ ಫಿಟ್ ಮಾಡ್ಬೋದು. ನೋಡಿ ಹಿಂಗೆ ತೆಗೆದುಬಿಟ್ಟು ಆ ಜಾಗಕ್ಕೆ ಡೈರೆಕ್ಟಾಗಿ ನೀವು ನಿಮ್ಮ ಗೋಪ್ರೋ ಅಥವಾ ಆ್ಯಕ್ಷನ್ ಕ್ಯಾಮರಾ ಏನಿದೆಯೋ ಅದನ್ನು ನೀವು ಈಗ ಹಾಕ್ಕೊಂಬಿಟ್ರೆ ಈಸಿಯಾಗಿ ಲಾಗ್ ಮಾಡ್ಬೋದು. ಒಂದು ಕಾನ್ಫಿಡೆನ್ಸ್ ಇರುತ್ತೆ ಗೋಪ್ರೋ ಅಥವಾ ಈ ಆ್ಯಕ್ಷನ್ ಕ್ಯಾಮ್ರಾ ಏನಿದೆಯೋ ಅದು ಎಲ್ಲೂ ಬೀಳಲ್ಲ ಅಂತ. ನೋಡಿ ಗ್ರಿಪ್ ಆಗಿ ಹಿಂಗೆ ಇದನ್ನು ಸಹ ನೀವು ಈ ಥರ ಉದ್ದಕ್ಕೆ ಓಪನ್ ಮಾಡಿಕೊಂಡು ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. ಓಕೆ, ಈಗ ನಾನು ಟೈಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಟ್ರೈಪಾಡ್ ಥರ ಅಂತ ಹೇಳಿದರು, ಅದೆಲ್ಲಿ ಕೊಟ್ಟಿದ್ದಾನೆ ಅಂತ ಗೊತ್ತಾಗ್ತಿಲ್ವಲ್ಲ. ನೋಡಿ. ಓಕೆ, ಹುಡುಕೋಣ ನಿಮಿಷ. ಹೇಳಿ, ಇದು ಹಿಂಗಲ್ಲ, ಯಾವ ಥರ ಇದು ಇಲ್ಲೇನೋ ಕೊಟ್ಟಿದ್ದಾನೆ. ಓಕೆ, ಮೋಸ್ಟ್ಲಿ ಇದೇನಿದು, ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ಈಗ ತೆಗೆದು ಹಿಂಗೆ ಉಲ್ಟಾ ಹಾಕಿ ಉಲ್ಟಾ ಕನೆಕ್ಟ್ ಮಾಡಿ ಅದನ್ನು ನೀವು ಸ್ಟ್ಯಾಂಡ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ತೋರಿಸ್ತೀನಿ ನೋಡಿ ಈಗ. ಸೊ ಇದನ್ನು ನೀವು ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು ಈ ಥರ ನಿಲ್ಲಿಸಿದ್ರೆ. ಇದು ನೀವು ಬೇರೆ ಬೇರೆ ಹೈಟಲ್ಲೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವೇನಾರು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ನಾನು ತೊಗೊಂಡಾಗ ಇದು 574 ರೂಪಾಯಿ ಇತ್ತು ನನಗೆ. ಸೊ ಅದು ವೇರಿ ಆಗ್ತಾ ಇರುತ್ತೆ, ಒಂದು 500ರಿಂದ 600 ಒಳಗಡೆ ನಿಮಗೆ ಇದು ಸಿಗುತ್ತೆ. ಸೊ ತುಂಬ ಯೂಸ್ಫುಲ್ ಆಗಿದೆ. ದಯವಿಟ್ಟು ನಿಮ್ಗೆ ಏನಾರ ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಈ ಥರ ಬೇರೆ ಬೇರೆ ಮಾಡ್ತಾನೆ ಇರ್ತೀನಿ. ಬರೀ ಅನ್ಬಾಕ್ಸಿಂಗ್ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ವೀಡಿಯೋಸು ನಂದು ಚಾನಲಲ್ಲಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇದರಲ್ಲಿ ಕಮೆಂಟ್ ಮಾಡಿ. ನನಗಂತೂ ಇದು ಸಿಕ್ಕಾಪಟ್ಟೆ ವರ್ತ್ಫುಲ್ ಅಂತ ಅನ್ನಿಸ್ತು, ಸಕ್ಕತ್ ಗ್ರಿಪ್ ಇದೆ ಅಂತ ಅನ್ನಿಸ್ತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.